ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದಲ್ಲ ಎರಡೆರಡು ಭರ್ಜರಿ ಗುಡ್ ನ್ಯೂಸು. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೆನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದಲ್ಲ ಎರಡು ಗುಡ್ ನ್ಯೂಸ್ನ ತಿಳಿಸ್ಕೊಟ್ಟಿದ್ದಾರೆ. 18ನೇ ಕಂತಿನ ಹಣ 2ನೇ ಹಂತದಲ್ಲಿ ಈಗ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಹಾಗೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ನೆನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇತ್ತೀಚೆಗೆ ಏಪ್ರಿಲ್ 1ನೇ ತಾರೀಕು ಮೇಲೆ ಹಾಕ್ತೀನಿ ಅಂತ ಹೇಳಿದರು. ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ಹಣ ಬರಬೇಕಿತ್ತಲ್ವಾ, ಅದನ್ನು ಯುಗಾದಿ ಹಬ್ಬಕ್ಕೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನವರಿ ತಿಂಗಳು ಹಣ ಯುಗಾದಿ ಹಬ್ಬದಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸುಮಾರು ಜನ ಕೇಳ್ತಾ ಇದ್ದಾರೆ, ಯಾವಾಗೆ ಮತ್ತೆ ಈ ಮಾರ್ಚಲ್ಲಿ 4,000 ಬರ್ತಿತ್ತಲ್ಲ, ಮತ್ತೆ ಏನಾದರೂ ಹಣ ಹಾಕ್ತಿದ್ದಾರಾ ಅಂತ. ಹೌದು, ಈಗ 18ನೇ ಕಂತು ಜನವರಿ ತಿಂಗಳ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಗಲೇ ಯುಗಾದಿ ಹಬ್ಬದಿಂದನೇ 4-5 ದಿನಗಳ ಹಿಂದೆಯಿಂದನೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ನಾನು ಸಾಕಷ್ಟು ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇವಾಗ ನೋಡಿ, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಂದಾಗ ಮೊದಲನೇದಾಗಿ ಒಟ್ಟು 15 ಜಿಲ್ಲೆಗಳಿಗೆ ಹಣ ಬಂದಿತ್ತು. ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಜೊತೆಗೆ ಕೊಪ್ಪಳ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಗುಲ್ಬರ್ಗ, ರಾಮನಗರ, ಕಲಬುರಗಿ, ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ ಇಲ್ಲಿರುವಂಥ ಸಾಕಷ್ಟು ಮಹಿಳೆಯರಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಬೇರೆ ಜಿಲ್ಲೆಯವರಿಗೆ ಹಣ ಒಂದು ಸ್ವಲ್ಪ ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ಅಂದರೆ ಒಟ್ಟು 11 ಜಿಲ್ಲೆಗಳಿಗೆ ಈಗ ಸೆಕೆಂಡ್ ಹಂತದಲ್ಲಿ ಹಣ ಸ್ಟಾರ್ಟ್ ಆಗಿದೆ. ಮೈಸೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಗದಗ, ಉತ್ತರ ಕನ್ನಡ ಜಿಲ್ಲೆ, ಜೊತೆಗೆ ಕೋಲಾರ, ಮಂಡ್ಯ, ಚಾಮರಾಜನಗರ, ಬಾಗಲಕೋಟೆ, ಉಡುಪಿ ಇಷ್ಟು ಜಿಲ್ಲೆಯವರಿಗೆ ನಿನ್ನೆಯಿಂದ ಹಣ 2ನೇ ಹಂತದ್ದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲನೇ ಹಂತದಲ್ಲಿ ಬಂದಿತ್ತಲ್ಲ, ಆಗ ಈ ಜಿಲ್ಲೆಯವರಿಗೆ ಒಂದು ಸ್ವಲ್ಪ ಕೂಡ ಅಮೌಂಟು ಸ್ಟಾರ್ಟ್ ಆಗಿರಲಿಲ್ಲ. ನಿನ್ನೆ ಸಂಜೆಯಿಂದ ಮೈಸೂರು ಡಿಸ್ಟಿಕ್ ಅವರಿಗೆ, ಮಂಡ್ಯ ಡಿಸ್ಟಿಕ್ ಅವರಿಗೆ, ಹಾಸನ ಜಿಲ್ಲೆಯವರಿಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಇದ್ದಾವೆ, ಅದನ್ನು ಹಾಕ್ತೀನಿ, ಒಮ್ಮೆ ನೋಡಿ. ಇಲ್ಲಿ 2,000 ರೂಪಾಯಿ ಕ್ರೆಡಿಟ್ ಆಗಿದೆ, ನಿನ್ನೆ ಕ್ರೆಡಿಟ್ ಆಗಿದೆ. ಡೇಟ್ನ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. 2,000 ರೂಪಾಯಿ ಬಂತು ಅಂದರೆ ಅದು ಗೃಹಲಕ್ಷ್ಮಿ ಆಗಿರುತ್ತೆ. ಇದು ನಿನ್ನೆ ಬಂದಿರುವಂಥದ್ದೇ 2,000 ರೂಪಾಯಿ ಅಮೌಂಟು ಬೇರೆ ಅವ್ರದ್ದು. ಹಾಗೆ ನನ್ನ ಹತ್ರ ಇರುವಂಥ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕಿದ್ದೀನಿ, ನಿಮಗೆ ಕನ್ಫರ್ಮ್ ಆಗುತ್ತೆ ಇನ್ಫಾರ್ಮೇಷನ್ ಅಂತ. ಸೊ 18ನೇ ಕಂತಿನ ಹಣ ಒಟ್ಟು 11 ಜಿಲ್ಲೆಯವರಿಗೆ. ಯಾವ್ಯಾವ ಜಿಲ್ಲೆಯವರಿಗೆ ಅಂದರೆ ಮೈಸೂರು, ಚಿಕ್ಕಮಗಳೂರು, ಹಾಸನ, ಕೊಡಗು, ಗದಗ, ಉತ್ತರ ಕನ್ನಡ ಜಿಲ್ಲೆ, ಕೋಲಾರ, ಜೊತೆಗೆ ಮಂಡ್ಯ, ಚಾಮರಾಜನಗರ, ಬಾಗಲಕೋಟೆ, ಉಡುಪಿ ಟೋಟಲ್ 11 ಜಿಲ್ಲೆಯವರಿಗೆ ನಿನ್ನೆಯಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ 2ನೇ ಹಂತದಲ್ಲಿ. ಈಗಾಗಲೇ 18ನೇ ಕಂತಿದ್ದು 60% ಮಹಿಳೆಯರಿಗೆ ಹಣ ಹೋಗಿದೆ. ಇನ್ನು 40% ಮಹಿಳೆಯರಿಗೆ ಹಣ ಹೋಗಿಲ್ಲ. ನಿಮಗೆ ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ, ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುತ್ತೆ. ಒಂದ್ಸಲ ಗೃಹಲಕ್ಷ್ಮಿ ಹಣ ರಿಲೀಸ್ ಆಯಿತು ಅಂದರೆ ಮಿನಿಮಮ್ 10 ಡೇಸ್ ಆದರೂ ನಿಮಗೆ ಬೇಕಾಗುತ್ತೆ. ಸೊ ವಿತಿನ್ 3-4 ಡೇಸಲ್ಲಿ ನಿಮಗೆ ಬಾಕಿ ಇರುವಂಥವರಿಗೆ ಕೂಡ ಹಣ ಬಂದು ತಲುಪುತ್ತೆ. ಈಗ ಮೈಸೂರು ಜಿಲ್ಲೆಯವರಿಗೆ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ, ನೀವು ನೋಡಿರ್ತೀರಲ್ಲ. ನಂದು ಕೂಡ ಮೈಸೂರು ಅಥವಾ ನಾನು ಕೂಡ ಹಾಸನ ಜಿಲ್ಲೆಯವರು. ನನಗೆ ಹಣ ಬಂದಿಲ್ಲ ಅಂದರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಒಂದು ಡಿಸ್ಟಿಕ್ ಹಣ ಹಾಕ್ತು ಅಂದರೆ ಎಲ್ಲರಿಗೂ ಒಂದೇ ದಿನ ಹಾಕೋದಿಲ್ಲ. ತಾಲೂಕು ಪಂಚಾಯಿತಿಗಳಿಗೆ, ಜೊತೆಗೆ ಆ ಡಿಸ್ಟಿಕಲ್ಲಿ ಕೆಲವ್ರಿಗೆ ಮಾತ್ರ ಹಣ ಹಾಕ್ತಾರೆ, ಮತ್ತು ಕೆಲವರಿಗೆ 1 or 2 ಡೇಸ್ ಬಿಟ್ಕೊಂಡು ಹಣ ಹಾಕ್ತಾರೆ. ಪ್ರೋಸೆಸ್ ಈ ರೀತಿ ಇರೋದ್ರಿಂದ ಎಲ್ರಿಗೂ ಒಂದೇ ದಿನ ಬರೋದಿಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನಿಮ್ಮ ಮನೆ ಪಕ್ಕದಲ್ಲಿರೋರಿಗೆ ಇವತ್ತು ಬಂದಿರೋ ನಾಳೆ ಬರುತ್ತೆ ನಿಮಗೆ, ಅಥವಾ ಈ ಸಲ ನಿಮಗೆ ಬೇಗ ಬಂತು ಅಂದರೆ ಇನ್ನೊಂದ್ಸಲ ಅವ್ರಿಗೆ ಲೇಟಾಗಿ ಬರುತ್ತೆ. ನಿಮ್ಮ ರಿಲೇಷನ್ಸ್ಗಳಲ್ಲೂ ಇದೇ ರೀತಿ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ 100% ಅಮೌಂಟು ಬರುತ್ತೆ. ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ, ಜನವರಿ ತಿಂಗಳು ಅಮೌಂಟ್ನ ನಾನು ಈಗಾಗಲೇ ಹಾಕಿದ್ದೀನಿ ಮಹಿಳೆಯರ ಖಾತೆಗೆ. ಯುಗಾದಿ ಹಬ್ಬ ದಿನದಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದು ಕ್ಲಿಯರ್ ಆಗಿದೆ. ಫೆಬ್ರವರಿ ತಿಂಗಳು ಹಣ ಮಾತ್ರ ಬಾಕಿ ಇದೆ, ಅದು ಕೂಡ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿದೆ. ಅದನ್ನು ನಾನು ಏಪ್ರಿಲ್ 2ನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇನ್ನು 3-4 ದಿನಗಳು ಕಳಿಬೇಕು, ಒಂದು ವಾರ ಕಳಿಬೇಕು. ನೆಕ್ಸ್ಟ್ 2ನೇ ವಾರದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಬರಬಹುದು, ಮಿಡಲಲ್ಲಿ ಬರಬಹುದು, ಅಥವಾ ಎಂಡಿಂಗಲ್ಲಿ ಬರ್ಬೋದು. 2ನೇ ವಾರದಲ್ಲಿ ಸುಮಾರು 10ನೇ ತಾರೀಕು ಮೇಲೆ ನಿಮಗೆ 19ನೇ ಕಂತಿನ ಹಣ 2,000 ರೂಪಾಯಿ ಮತ್ತೆ ಸಿಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಕೂಡ 2 ಕಂತಿನ ಹಣ ಹಾಕಿದ್ರು, ಏಪ್ರಿಲಲ್ಲೂ ಕೂಡ 2 ಕಂತಿನ ಹಣ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ. ಹಾಗೆ ವಿಡಿಯೋ ನೋಡ್ತೀರಿ, ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಮತ್ತು ನಾನು ಒಂದು ಗೃಹಲಕ್ಷ್ಮಿ ರಿಲೇಟೆಡ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ನಿಮಗೆ ಬಂದಿದೆಯೋ ಬಂದಿಲ್ವೋ ಅಥವಾ ಯಾವ ಡಿಸ್ಟಿಕ್ಕಿಗೆ ಸ್ಟಾರ್ಟ್ ಆಗಿದೆ ಎಲ್ಲ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರುತ್ತೆ. ಈ ಗ್ರೂಪ್ ಜಾಯ್ನ್ ಆಗೋದ್ರಿಂದ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಸಿಗುತ್ತೆ, ಜೊತೆಗೆ ನನಗೂ ಕೂಡ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. 18ನೇ ಕಂತಿನ ಹಣ ನಿನ್ನೆಯಿಂದ ಒಟ್ಟು 11 ಜಿಲ್ಲೆಗಳಿಗೆ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. 19ನೇ ಕಂತಿನ ಹಣ ಏಪ್ರಿಲ್ 10ರ ನಂತರ ಅಂದರೆ ಏಪ್ರಿಲ್ 2ನೇ ವಾರದಲ್ಲಿ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಅಪ್ಡೇಟ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೃಹಲಕ್ಷ್ಮಿ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.